ಚಳಿ ಚಳಿ ಮುಂಜಾನೆ ಇರಲಿ ಸಂಜೆಯೇ ಆಗಲಿ ತಣ್ಣನೆಯ ಗಾಳಿ ತಾಂಡವ ಆಡ್ತಿದೆ. ಚಳಿ ಹೊಡೆತಕ್ಕೆ ಬೆಂಗಳೂರಿನ ಜನ ಥರಗುಟ್ಟಿ ಹೋಗಿದ್ದಾರೆ. ಒಂದು ವಾರದಿಂದ ರಾಜಧಾನಿಯ ಜನರಿಗೆ ಚಳಿ ಹೈರಾಣಾಗಿಸಿದೆ. ಮುಂಜಾನೆ 15 ಡಿಗ್ರಿಗೆ ಇಳಿಯುತ್ತಿರೋ ತಾಪಮಾನ ಮಧ್ಯಾಹ್ನದ ಹೊತ್ತಿಗೆ ಹೆಚ್ಚಂದ್ರೆ 20ಕ್ಕೆ ಏರ್ತಿದೆ. ಇನ್ನು ಒಂದು ವಾರ ಇದೇ ರೀತಿ ಉಷ್ಣಾಂಶ ಇರಲಿದೆ ಅಂತ ಹವಾಮಾನ ಇಲಾಖೆಯವರು ಮುನ್ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ ಸುಮಾರು ಮುಂದಿನ ಒಂದು ವಾರದವರೆಗೆ 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ತನಕ ಕನಿಷ್ಠ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಇನ್ನು ಅತಿಯಾದ ಚಳಿಗೆ ಕಬ್ಬನ್ ಪಾರ್ಕ್ನಲ್ಲಿ ವಾಕರ್ಸ್ಗಳ ಸಂಖ್ಯೆಯಲ್ಲಿ 30% 50% ಇಳಿಕೆಯಾಗಿದೆ. ಆದರೆ ಕೆಲವರು ಇದನ್ನೇ ಎಂಜಾಯ್ ಮಾಡ್ತಿದ್ದಾರೆ. ಇವಾಗ ಕೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಕ್ಲೈಮೇಟಲ್ಲಿ ಬರೋಕ್ಕೆ ಆಚೆ. ಅದು ಇಷ್ಟು ವರ್ಷ ಆದಮೇಲೆ ಈ ಥರ ಕ್ಲೈಮೇಟ್ ಬಂದಿದೆ. ಇದು ಒಂದು ಎಕ್ಸ್ಪೀರಿಯನ್ಸ್. ಇನ್ನೊಂದೇನೆಂದರೆ ಈ ಫ್ರೆಶ್ನೆಸ್ ತಿರ್ಗಾ ಏನು ಸಿಗಲ್ಲ. ಈ ಥರ ನಾವು ಆಚೆ ಬರೋದು ಫಾರ್ ಫ್ರೆಶ್ ಆಕ್ಸಿಜನ್ ಆ್ಯಂಡ್ ಲೈವ್ಲಿನೆಸ್ ಇಲ್ಲಿ ಬರೋದು, ಅದು ತುಂಬ ಖುಷಿಯಾಗುತ್ತೆ ನಮಗೆ ಇಲ್ಲಿರೋಕ್ಕೆ. ತೀವ್ರ ಚಳಿಯ ಕಾರಣ ಮಕ್ಕಳು ಮತ್ತು ವೃದ್ಧರಲ್ಲಿ ವೈರಲ್ ಫೀವರ್ ಜೊತೆಗೆ ಜ್ವರ ಕಾಣಿಸಿಕೊಳ್ತಿದೆ. ಹೀಗಾಗಿ ಚಳಿಗಾಲ ಮುಗಿಯುವವರೆಗೂ ಹುಷಾರು ಅಂತಾರೆ ವೈದ್ಯರು. ವಯೋವೃದ್ಧರು ಇರ್ತಾರೆ, ಅವ್ರಿಗೆ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಅಂದರೆ ಮಾಮೂಲಾಗಿ ಕ್ರಾನಿಕ್ ಬ್ರಾಂಕೈಟಿಸು, ಆಸ್ತಮಾ, ಉಪ್ಸ ಈ ಥರ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ. ಮತ್ತು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸಮಯದಲ್ಲಿ ಶೀತ, ಕೆಮ್ಮು, ನೆಗಡಿ, ಕಫ ಬರೋದು ಸರ್ವೇ ಸಾಮಾನ್ಯ. ಈ ಟೈಮ್ನಲ್ಲಿ ಅಪ್ಪರ್ ರೆಸ್ಪಿರೇಟರಿ ವೈರಲ್ ಇನ್ಫೆಕ್ಷನ್ ಕೂಡ ಆಗ್ತದೆ. ಸೊ ಅಂಥವರು ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಓಡಾಡಬೇಕು. ಮುಂಜಾನೆ ಚಳಿ ಸಿಟಿ ಮಂದಿಗೆ ನಡುಕ ಹುಟ್ಟಿಸ್ತಿದೆ. ಜೊತೆಗೆ ಚಳಿಗಾಲ ಮುಗಿಯುವವರೆಗೂ ಮಕ್ಕಳು, ವೃದ್ಧರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.